ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಬಂದುಬಿಟ್ಟು ಜಿಗ್‌ಜಾಗ್ ಪ್ಯಾಟರ್ನ್ ಸ್ಲೀವ್ ಡಿಸೈನ್ನ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋ ಆಗಿರುತ್ತೆ. ಮೊದಲಿಗೆ ನಾವು ನಾರ್ಮಲ್ ಸ್ಲೀವ್ನ ಯಾವ ಥರ ಕಟ್ ಮಾಡ್ತೀವಿ ಅದೇ ಥರನೇ ಕಟ್ ಮಾಡ್ಕೊಳ್ಬೇಕು. ಬಟ್ಟೆ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಸ್ಟ್ರೈಟಾಗಿ ಲೈನ್ ಹಾಕಿ ಕಟ್ ಮಾಡಬೇಕು. ಬಟ್ಟೆ 4 ಫೋಲ್ಡ್ ಇರಬೇಕು. ನಾರ್ಮಲ್ ಸ್ಲೀವ್ ಯಾವ ಥರ ಕಟ್ ಮಾಡ್ತೀವಿ ಅದೇ ಥರನೇ ಕಟ್ ಮಾಡಬೇಕು. ಸ್ಲೀವ್ ಲೆಂತ್ ಬಂದುಬಿಟ್ಟು 10.5 ಇಂಚಿದೆ ಪ್ಲಸ್ 1 ಇಂಚು ಎಕ್ಸ್ಟ್ರಾ 11.5 ಇಂಚು. 11.5 ಇಂಚಿಗೆ ಒಂದು ಮಾರ್ಕ್ ಮಾಡಿ ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ತಾಯಿದ್ದೀನಿ. ಇವಾಗ 3 ಇಂಚಿಗೆ ಸ್ಲೀವ್ ಡೌನ್ನ ಮಾರ್ಕ್ ಮಾಡ್ತಾಯಿದ್ದೀನಿ. ಆರ್ಮೋಲ್ ಬಂದುಬಿಟ್ಟು 7 ಇಂಚಿದೆ, ನಾನು 6.5 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಆರ್ಮೋಲ್ ಎಷ್ಟಿರುತ್ತೆ ಅದಕ್ಕಿಂತ ಅರ್ಧ ಇಂಚು ಕಡಿಮೆ ಮಾರ್ಕ್ ಮಾಡಬೇಕು. 7 ಇಂಚಿದೆ, 6.5 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಪ್ಲಸ್ 2 ಇಂಚು ಎಕ್ಸ್ಟ್ರಾ. ಕೆಳಗಡೆ ಸ್ಲೀವ್ ಲೂಸ್ ಬಂದುಬಿಟ್ಟು 9.5 ಇಂಚಿದೆ, ಅದರ ಎರಡನೇ ಭಾಗ 4.25 ಇಂಚು ಪ್ಲಸ್ 2 ಇಂಚ್ ಎಕ್ಸ್ಟ್ರಾ. ಇವಾಗ ಮಾರ್ಕ್ ಮಾಡಿರೋದನ್ನ ಜಾಯಿನ್ ಮಾಡ್ತಾಯಿದ್ದೀನಿ. ನಾರ್ಮಲ್ ಸ್ಲೀವ್ನ ಯಾವ ಥರ ಡ್ರಾ ಮಾಡ್ತೀವಿ ಅದೇ ಥರನೇ ಡ್ರಾ ಮಾಡಿ ಕಟ್ ಮಾಡಬೇಕು. ಇವಾಗ 1/2 ಇಂಚು ಕೆಳಗಡೆ ಮಾರ್ಕ್ ಮಾಡಿ ಶೇಪ್ನ ಡ್ರಾ ಮಾಡಿದ್ದೀನಿ. ಮೇನ್ ಫ್ಯಾಬ್ರಿಕ್ ಕೂಡ ಕರೆಕ್ಟಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ಬಟ್ಟೆ ಏನಾದರೂ ಕಡಿಮೆ ಇದ್ದರೆ ಸೈಡು ಪ್ಯಾಚ್ ವರ್ಕ್ ಮಾಡ್ಕೊಳ್ಬೇಕು. ಇವಾಗ ಸ್ಲೀವ್ ಏನು ಕಟ್ ಮಾಡಿರ್ತೀವಲ್ವ ಅದ್ರ ಮೇಲೇ ಮಾರ್ಕ್ ಮಾಡಬೇಕು. ಕೆಳಗಡೆಯಿಂದ 2.5 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. 2.5 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ನಿಮ್ಗೇನಾದರೂ ಜಾಸ್ತಿ ಬೇಕಾಗಿದ್ದರೆ 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೋದು. 3.5 ಇಂಚು ಮಾಡಬಾರ್ದು, ಜಾಸ್ತಿ ಆಗುತ್ತೆ. 3 ಇಂಚಿಗೆ ಮಾಡ್ಕೊಳ್ಬೋದು ಬೇಕಾಗಿದ್ದರೆ. ನಾನಲ್ಲಿ 2.5 ಇಂಚಿಗೆ ಮಾತ್ರ ಮಾಡ್ತಾಯಿದ್ದೀನಿ. ಇಲ್ಲೊಂದು ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ತಾಯಿದ್ದೀನಿ. ಇವಾಗ ಮಾರ್ಕ್ ಮಾಡಿರ್ತೀನಲ್ಲ ಅಲ್ಲಿಂದ ಮೇಲೆ 2 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಮಾತ್ರ 2 ಇಂಚ್ ಇರಬೇಕು. ಕೆಳಗಡೆ 3 ಇಂಚು 2.5 ಇಂಚ್ ಇದ್ದರೂ ನಡೆಯುತ್ತೆ. ಇಲ್ಲಿ ಮಾತ್ರ ಗ್ಯಾಪು 2 ಇಂಚ್ ಅಷ್ಟು ಇರಬೇಕು. 2.5 ಕೂಡ ತಗೊಳ್ಬಾರ್ದು. ಇವಾಗ 2 ಇಂಚ್ ಗ್ಯಾಪ್ ಇದೆ ಅಲ್ವಾ, ಅಲ್ಲಿ ಮಿಡಲಲ್ಲಿ ಒಂದು ಲೈನ್ನ ಡ್ರಾ ಮಾಡ್ತಾಯಿದ್ದೀನಿ. ಇವಾಗ ಮಿಡ್ಲು ಅಲ್ಲಿ ಲೈನ್ನ ಡ್ರಾ ಮಾಡಿಬಿಟ್ಟು 1 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೊಳ್ತಾ ಹೋಗಬೇಕು. 1.5 ಇಂಚ್ ಆದರೆ ಗ್ಯಾಪು ಬಹಳ ಆಗುತ್ತೆ, 2 ಇಂಚ್ ಆದರೂ ಗ್ಯಾಪ್ ಬಹಳ ಆಗುತ್ತೆ, 1 ಇಂಚ್ ಆದರೆ ಕರೆಕ್ಟ್ ಆಗುತ್ತೆ. 2 ಸೈಡು 1 ಇಂಚಿಗೆ ಈ ಥರ ಮಾರ್ಕ್ ಮಾಡ್ತಾ ಹೋಗಬೇಕು. ಇವಾಗ 3 ಲೈನ್ ಇದೆ ಅಲ್ವಾ, ಅಲ್ಲಿ ಕೂಡ 1 ಇಂಚಿಗೆ ಈ ಥರ ಮಾರ್ಕ್ ಮಾಡ್ತಾ ಹೋಗಬೇಕು. ಇವಾಗ ಮಿಡ್ಲು ಮಾರ್ಕ್ ಮಾಡಿರ್ತೀವಲ್ವ ಅಲ್ಲಿಂದ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ಥರ ಡಾಟ್ಸ್ನ ಜಾಯಿನ್ ಮಾಡ್ತಾ ಹೋಗಬೇಕು. ಒಂದೊಂದು ಡಾಟ್ನ ಬಿಟ್ಟು ಇನ್ನೊಂದು ಡಾಟಿಗೆ ಜಾಯಿನ್ ಮಾಡ್ತಾ ಹೋಗಬೇಕು. 1.5 ಇಂಚ್ ಗ್ಯಾಪ್ ಆದರೆ ಭಾಳ ದೂರ ಆಗುತ್ತೆ. ಸೊ 1 ಇಂಚಿಗಾದರೆ ಕರೆಕ್ಟ್ ಆಗುತ್ತೆ. 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆ ಕೂಡ ಅದೇ ಥರನೇ ಮಾಡಬೇಕು. ತುಂಬಾ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ನೀವು ಇದೇ ಥರನೇ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಹಾಗೆ ನನ್ನ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಇನ್ನೊಂದು ಲೈನ್ ಇರುತ್ತಲ್ವ ಅಲ್ಲಿ ಕೂಡ ಅದೇ ಥರನೇ ಡ್ರಾ ಮಾಡಬೇಕು. ಇವಾಗ ನಾನು ಲೈನ್ನ ಡ್ರಾ ಮಾಡ್ತಾ ಇದ್ದೀನಲ್ವ, ಇದನ್ನು ನಾನು 3/4 ಇಂಚ್ ಆಗೋಷ್ಟು ಗ್ಯಾಪ್ ಬಿಟ್ಟು ಲೈನ್ನ ಡ್ರಾ ಮಾಡ್ತಾಯಿದ್ದೀನಿ. ನಿಮಗೇನಾದರೂ 1/2 ಇಂಚ್ ಆಗೋಷ್ಟು ಗ್ಯಾಪ್ ಬೇಕಾಗಿತ್ತು ಅಂದರೆ 1/2 ಇಂಚ್ ಆಗೋಷ್ಟು ಗ್ಯಾಪ್ ಬಿಟ್ಟು ಲೈನ್ನ ಡ್ರಾ ಮಾಡ್ಕೊಳ್ಬೇಕು. ಸೊ ನನಗೆ 1/2 ಇಂಚು ಭಾಳ ಚಿಕ್ಕದು ಅನಿಸಿತು. ಸೊ ಅದಕ್ಕೋಸ್ಕರನೇ ನಾನು 3/4 ಇಂಚಿಗೆ ಗ್ಯಾಪ್ ಬಿಟ್ಟು ಲೈನ್ನ ಡ್ರಾ ಮಾಡ್ತಾಯಿದ್ದೀನಿ. ನಿಮಗೇನಾದರೂ 1/2 ಇಂಚಿಗೆ ನಡೆಯುತ್ತೆ ಅಂದರೆ ನೀವು 1/2 ಇಂಚಿಗೆ ಲೈನ್ನ ಮಾರ್ಕ್ ಮಾಡ್ಕೊಳ್ಬೋದು.
ಇವಾಗ ಮೇನ್ ಫ್ಯಾಬ್ರಿಕ್ ಏನಿರುತ್ತಲ್ವ ಅದ್ರ ಮೇಲೆ ಇದನ್ನ ಇಡಬೇಕು. ಮೇನ್ ಫ್ಯಾಬ್ರಿಕ್ ಏನಿದ್ರೂ ರೈಟ್ ಸೈಡ್ ಇರಬೇಕು. ಅದ್ರ ಮೇಲೆ ನಾವು ಡಿಸೈನ್ ಏನು ಮಾರ್ಕ್ ಮಾಡಿರ್ತೀವಲ್ವ ಅದು ಇಟ್ಟಿರಬೇಕು ಲೈನಿಂಗು. ಕೆಳಗಡೆ ಕ್ಯಾನ್ವಾಸ್ ಪೇಪರ್ನ ಇಡ್ತಾ ಇದ್ದೀನಿ. ಇವಾಗ 4 ಇಂಚ್ ಆಗಷ್ಟು ತೊಗೊಂಡಿದ್ದೀನಿ ಅಗಲ ಕ್ಯಾನ್ವಾಸ್ ಪೇಪರು. ಸೊ ಈ ಡಿಸೈನ್ಗೆ ಕ್ಯಾನ್ವಾಸ್ ಪೇಪರ್ ಮೇಲೇ ಡಿಸೈನ್ ಮಾಡಿ ಸ್ಟಿಚ್ ಮಾಡಬೇಕು ಅಂತ ಏನಿಲ್ಲ. ಲೈನಿಂಗ್ ಮೇಲೇ ಡಿಸೈನ್ ಮಾಡಿ ಕ್ಯಾನ್ವಾಸ್ ಪೇಪರ್ನ ಈ ಥರ ಕೆಳಗಡೆ ಇಟ್ಟು ಪಿನ್ಸ್ ಹಾಕಿ ಸ್ಟಿಚ್ ಮಾಡಬೇಕು. ಲೈನಿಂಗ್ ಫ್ಯಾಬ್ರಿಕ್ಕು ಮತ್ತು ಮೇನ್ ಫ್ಯಾಬ್ರಿಕ್ಕು ಇರುತ್ತಲ್ವ, ಮೇನ್ ಫ್ಯಾಬ್ರಿಕ್ ಕೆಳಗಡೆನೇ ಕ್ಯಾನ್ವಾಸ್ ಪೇಪರ್ ಇಡಬೇಕು. ಅದು ಸ್ಟಿಚ್ ಮಾಡಿ ತಿರುಗಿಸಿ ಹಾಕಿದಾಗ ಒಳಗಡೆ ಹೋಗುತ್ತೆ. ಮಾರ್ಕ್ ಮಾಡಿರ್ತೀನಲ್ಲ ಅದ್ರ ಮೇಲೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ಡಿಸೈನ್ಗೆ ಕ್ಯಾನ್ವಾಸ್ ಪೇಪರ್ ಹಾಕಿದ್ರೇ ನೀಟಾಗಿ ಬರುತ್ತೆ. ಯಾವುದಾದ್ರೂ ಡಿಸೈನ್ನ ಸ್ಟಿಚ್ ಮಾಡಬೇಕು ಅಂತ ಇದ್ದರೆ ಅದಕ್ಕೆ ಕ್ಯಾನ್ವಾಸ್ ಪೇಪರ್ನೇ ಯೂಸ್ ಮಾಡಬೇಕು. ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಅದ್ರ ಮೇಲೇ ಸ್ಟಿಚ್ ಮಾಡಬೇಕು. ಈ ಕಡೆ ಕೂಡ ಹಾಗೆ ಸ್ಟಿಚ್ ಮಾಡಬೇಕು. ಇವಾಗ ಕೆಳಗಡೆ ಕ್ಯಾನ್ವಾಸ್ ಹಾಕಿರ್ತೀರಲ್ವ ಅಲ್ಲೇನಾದರೂ ನಿಮ್ಗೆ ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡ್ಕೊಳ್ಬೇಕು. ಈ ಥರ 1/2 ಇಂಚ್ ಕಟ್ ಮಾಡಿದ್ದೀನಿ ಎಕ್ಸ್ಟ್ರಾ ಇತ್ತು ಅಂತ. ಇವಾಗ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ವ ಇದೇ ಥರನೇ ಮಿಡ್ಲು ಕಟ್ ಮಾಡಬೇಕು. 2 ಸ್ಟಿಚ್ ಹಾಕಿರ್ತೀನಲ್ವ ಅದ್ರ ಮಿಡ್ಲಿಗೆ ಕಟ್ ಮಾಡಬೇಕು. ಇವಾಗ ಸಣ್ಣ ಸಣ್ಣದಾಗಿ ಕಟ್ಸ್ ಹಾಕಿ ಲೈನಿಂಗ್ ಫ್ಯಾಬ್ರಿಕ್ನ ತಿರುಗಿಸಿ ಹಾಕಬೇಕು. ಆದರೆ ಅದ್ರ ಮೇಲೆ ಇವಾಗಲೇ ಸ್ಟಿಚ್ ಹಾಕೋಂಗಿಲ್ಲ. ನಂತರ ಇನ್ನೊಂದು ಬಟ್ಟೆ ಜಾಯಿನ್ ಮಾಡ್ತೀವಲ್ವ ಆವಾಗ ಸ್ಟಿಚ್ ಹಾಕಬೇಕು. ಇವಾಗ ಅದನ್ನ ನೀಟಾಗಿ ಸ್ಟ್ರೈಟಾಗಿ ಮಾಡ್ಕೊಳ್ಬೇಕು ಒಂದು ಸೂಜಿ ಅಥವಾ ಸೀಸರಿಂದ. ನೀಟಾಗಿ ಬರಬೇಕು ಇದು. ಇವಾಗ ಸೈಡು ಸ್ಟಿಚ್ ಮಾಡ್ತಾ ಇದ್ದೀನಿ. ಸೈಡ್ಸ್ನ ಜಾಯಿನ್ ಮಾಡಿ ಎಕ್ಸಸ್ ಇರೋದನ್ನ ಕಟ್ ಮಾಡಿದ್ದೀನಿ. ಇವಾಗೇನೋ ಇನ್ನೊಂದು ಪಾರ್ಟ್ ಇರುತ್ತಲ್ವ ಅದನ್ನು ಕೂಡ ಇದೇ ಥರ ಸಣ್ಣ ಸಣ್ಣದಾಗಿ ಕಟ್ಸ್ ಹಾಕಿ ಲೈನಿಂಗ್ ಫ್ಯಾಬ್ರಿಕ್ನ ತಿರುಗಿಸಿ ಹಾಕಬೇಕು. ಸೇಮ್ ಫಸ್ಟಿಗೆ ಮಾಡಿರ್ತೀವಲ್ವ ಅದೇ ಥರನೇ ಮಾಡಿ ಇವಾಗ ಸೈಡ್ಸ್ನ ಸ್ಟಿಚ್ ಮಾಡಿ ಎಕ್ಸಸ್ ಇರೋದನ್ನ ಕಟ್ ಮಾಡಿದ್ದೀನಿ. ಎರಡು ಪಾರ್ಟ್ನ ಇದೇ ಥರ ಸ್ಟಿಚ್ ಮಾಡಿದ ನಂತರ ಒಂದು ಅಪೋಸಿಟ್ ಕಲರು ಬಟ್ಟೆ ತೊಗೊಳ್ಬೇಕು. ಈ ಥರ ಉದ್ದ ಆಗಿರೋಂಥದ್ದು ಬಟ್ಟೆ ತೊಗೋಬೇಕು. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಬಟ್ಟೆನ ತೊಗೊಳ್ಳಿ. ಇದು ಸ್ಯಾರಿ ಬಂದುಬಿಟ್ಟು ಪಿಂಕ್ ಕಲರ್ ಇದೆ. ಸೊ ಪಿಂಕ್ ಕಲರ್ನ ನಾನು ತೊಗೊಳ್ತಾ ಇದ್ದೀನಿ. ಈ ಥರ ಸೈಡ್ನ ಸ್ಟಿಚ್ ಮಾಡ್ಕೊಳ್ಬೇಕು ನೀಟಾಗಿ. ನಿಮ್ಗೆ ನೆಟ್ ಫ್ಯಾಬ್ರಿಕ್ ಬೇಕಂದರೆ ನೆಟ್ ಫ್ಯಾಬ್ರಿಕ್ ಕೂಡ ಯೂಸ್ ಮಾಡ್ಕೊಳ್ಬೋದು. ನಾವಿವಾಗೇನು ಅಪೋಸಿಟ್ ಕಲರ್ ಪೀಸ್ ತೊಗೊಂಡಿರ್ತೀವಲ್ವ ಅದ್ರ ಮೇಲೆ ಮೊದಲಿಗೆ ಸ್ಟಿಚ್ ಮಾಡಿರೋದನ್ನ ಇಟ್ಟು ಸ್ಟಿಚ್ ಮಾಡಬೇಕು. ಒಂದು ಸ್ಟಿಚ್ ಹಾಕಬೇಕು. ನೀವೇನಾದರೂ ನೆಟ್ ಫ್ಯಾಬ್ರಿಕ್ ಯೂಸ್ ಮಾಡಿದರೆ ಡಬಲ್ ಫೋಲ್ಡ್ ಹಾಕಿ ಸ್ಟಿಚ್ ಮಾಡ್ಕೊಳ್ಬೇಕು ನೆಟ್ ಫ್ಯಾಬ್ರಿಕ್ನ. ಕಸ್ಟಮರು ನೆಟ್ ಫ್ಯಾಬ್ರಿಕ್ ಬೇಡ ಸಿಲ್ಕ್ ಬಟ್ಟೆಯಲ್ಲೇ ಸ್ಟಿಚ್ ಮಾಡಿ ಅಂತ ಹೇಳಿದರು. ಸೊ ನಾನು ಅದಕ್ಕೆ ಸಿಲ್ಕ್ ಬಟ್ಟೆಯಲ್ಲೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಇವಾಗ ಇನ್ನೊಂದು ಪಾರ್ಟ್ ಇರುತ್ತಲ್ವ ಅದನ್ನು ಕೂಡ ನಾನು ಫಸ್ಟಿಗೆ ಹೇಳಿದ್ನಲ್ವ 3/4 ಇಂಚ್ ಆಗಷ್ಟು ಗ್ಯಾಪ್ ಬಿಟ್ಟಿದ್ದೀನಿ ಅಂತ. ಸೊ ಅದಕ್ಕೋಸ್ಕರನೇ 3/4 ಇಂಚು ಗ್ಯಾಪ್ ಆಗೋಷ್ಟು ಬಿಟ್ಟು ಒಂದು ಸ್ಟಿಚ್ ಹಾಕ್ತಾಯಿದ್ದೀನಿ. ನಿಮ್ಗೇನಾದರೂ 1/2 ಇಂಚ್ ಗ್ಯಾಪ್ ಬೇಕಾಗಿದ್ರೇ ಮೊದಲೇ ಬಿಟ್ಕೊಳ್ಬೇಕು ಗ್ಯಾಪ್ನ. ಇವಾಗ ನಾನು 3/4 ಇಂಚಿಗೆ ಗ್ಯಾಪ್ ಬಿಟ್ಕೊಂಡಿದ್ದೆ. 3/4 ಇಂಚಿಗೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ಥರ ಒಂದೇ ಸ್ಟಿಚ್ ಹಾಕಬೇಕು. ನಾವು ಮೊದಲಿಗೆ ಎಷ್ಟು ಗ್ಯಾಪ್ ತೊಗೊಂಡಿರ್ತೀವಿ ಅಷ್ಟೇ ಗ್ಯಾಪಿಗೆ ಸ್ಟಿಚ್ ಮಾಡಬೇಕು. ಹೆಚ್ಚು ಕಡಿಮೆ ಸ್ಟಿಚ್ ಮಾಡಿದರೆ ಸ್ಲೀವ್ ಲೆಂತಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ.
ಇವಾಗ ಕೆಳಗಡೆ ಒಂದು ಪಟ್ಟಿಯಿಂದ ಫಿನಿಶಿಂಗ್ ಕೊಡ್ತಾ ಇದ್ದೀನಿ. ನಿಮಗೇನಾದರೂ ಪೈಪಿಂಗ್ ಬೇಕಾಗಿದ್ದರೆ ಪೈಪಿಂಗ್ ಕೂಡ ಸ್ಟಿಚ್ ಮಾಡ್ಕೊಳ್ಬೋದು. ನಾನು ಹಂಗೆ ಒಂದು ಪಟ್ಟಿಯಿಂದ ಫಿನಿಶಿಂಗ್ ಕೊಡ್ತಾ ಇದ್ದೀನಿ. ಇವಾಗ ನೋಡಿ ಸ್ಟಿಚ್ ಮಾಡಿದ ನಂತರ ಯಾವ ಥರ ಬಂದಿದೆ ಅಂತ. ಡಿಸೈನ್ ಚೆನ್ನಾಗಿ ಬಂದಿದ್ದರೆ ಲೈಕ್ ಮಾಡಿ.